ಹಲೋ ನಿಮ್ಮೆಲ್ರಿಗೂ ವೆಲ್ಕಮ್ ಥರ್ಸ್ಡೇ ವ್ಲಾಗ್ಗೆ. ಸೊ ಬೆಳಗ್ಗೆ ಬೇಗನೆ ಎದ್ದಿದ್ದೆ, ಬಾಗಿಲೆಲ್ಲ ವಾಶ್ ಮಾಡಿ ಅದಾದಮೇಲೆ ಅಷ್ಟಂಗೆ ಕುಂಕುಮ ಇಟ್ಟು ಹೂವು ಇಟ್ಟು ದಿನನ ಶುರು ಮಾಡ್ಕೊಂಡಿದ್ದಾಯಿತು. ಎಷ್ಟು ಚಳಿ ಇರುತ್ತೆ ಅಂತೀರ ಬೆಳಗ್ಗೆ ಹೊತ್ತು. ಸೊ ಬಿಸಿನೀರನ್ನ ಮಾಡಿಕೊಂಡು ಕುಡ್ಕೊಂಡೆ ಆ್ಯಂಡ್ ದೆನ್ ಸಾಕಷ್ಟು ಕೆಲಸ ಸ್ಟಾರ್ಟ್ ಆಗುತ್ತೆ. ಇವಾಗಿಂದ ಪಾತ್ರೆ ಎಲ್ಲ ತೊಳೆದು ಆ್ಯಸ್ ಯೂಶುವಲ್ ಕಸ ಎಲ್ಲ ಗುಡಿಸ್ಕೊಂಡಾಯ್ತಾಯಿತು. ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈ ಪ್ರಾಡಕ್ಟ್ ಒಂದು ಶೂಟ್ ಇತ್ತು, ಇದನ್ನೆಲ್ಲ ಮುಗ್ಸೋಕ್ಕಂತಲೇ ಸ್ವಲ್ಪ ಬೇಗ ಎದ್ದಿದ್ದೆ ಇವತ್ತು. ಆ್ಯಂಡ್ ದೆನ್ ನಾನು ಕೂಡ ರೆಡಿಯಾಗಿ ಬೇಗ ಆಫೀಸ್ ಕಡೆಗೆ ಬಂದೆ. ಆ್ಯಂಡ್ ಸ್ವಲ್ಪ ಲೇಟ್ ಆಗೋಯ್ತು ಆ್ಯಕ್ಚುಲಿ ನಾನು ಆಫೀಸಿಗೆ ರೀಚ್ ಆಗೋದು. ಅದಕ್ಕೆ ಆಟೋನ ಬುಕ್ ಮಾಡಿಕೊಂಡು ಆಫೀಸ್ ಕಡೆಗೆ ಬಂದಿದ್ದಾಯಿತು. ಬಿಸಿ ಬ್ರೇಕ್ಫಾಸ್ಟ್ ಅಂತೇಳಿ ಇಡ್ಲಿ ವಡಾನ ತಿನ್ಕೊಂಡಿದ್ದಾಯಿತು. ಸಾಯಿಬಾಬಾ ನೋಡಬೇಕು ಅನಿಸ್ತಾಯಿತ್ತು. ಯಾರೋ ರೋಡಲ್ಲಿ ಮೂರ್ತಿನ ಇಟ್ಬಿಟ್ಟು ಹೋಗಿದ್ರು, ಅಲ್ಲೇ ಒಂಥರ ದರ್ಶನ ಆಯಿತು. ಹಾಗೆ ರಾಘವೇಂದ್ರ ಮಠಕ್ಕೆ ಕೂಡ ಹೋಗಿ ಬಂದಿದ್ದಾಯಿತು. ಆ್ಯಂಡ್ ಆ್ಯಸ್ ಯೂಶುವಲ್ ನಾನು ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಆ್ಯಂಡ್ ಊಟಕ್ಕೆ ಇವತ್ತು ತೊಗೊಂಡೋಗಿದ್ದು ಟೊಮೆಟೊ ಗೊಜ್ಜು, ಹಾಗೆ ಗೆಣಸು, ಹಾಗೆ ಮದ್ದೂರೋಡೆ, ಸಾಕಷ್ಟು ವೆರೈಟಿ ಆಫ್ ಊಟ ಇವತ್ತು ಅಂತ ಹೇಳ್ಬೋದು. ಅದನ್ನೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊಟ್ಟೆ ಸಿಕ್ಕಾಬಟ್ಟೆ ಬಾಡಿ ಪೇನ್ಸು, ಟಯರ್ಡ್ ಆಗ್ತಾಯಿತ್ತು. ನನಗೆ ಅನಿಸ್ತಾಯಿತ್ತು ದೃಷ್ಟಿಯಾಗಿದೆ ಅಂತ ಹೇಳಿಬಿಟ್ಟು, ಗೊತ್ತಿಲ್ಲ. ಸೊ ಮನೆ ಕಡೆಗೆ ಬಂದು ಆ್ಯಸ್ ಯೂಶುವಲ್ ನನ್ನ ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲವನ್ನು ಮುಗಿಸ್ಕೋಬೇಕು. ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ ನಾನು. ಸೊ ಹಾಗೆ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಫಸ್ಟು ದೇವ್ರಿಗೆ ಪೂಜೆ ಎಲ್ಲ ಮಾಡಿ ಮುಗಿಸಿ ಊಟನ ಆಚೆಯಿಂದನೇ ತರಿಸ್ಕೊಂಡು ತಿಂದೆ. ತುಂಬ ಬೇಗನೆ ಮಲ್ಕೊಂಡೆ ನೆನ್ನೆ. ದಟ್ಸ್ ಇಟ್ ಫಾರ್ ದ ಡೇ. ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಬಾಯ್. ನಿಮ್ಮ